ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 84ನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಶಿವನು ಬ್ರಹ್ಮಕಪಾಲವನ್ನು ಸ್ಥಾಪಿಸಿದ ಪ್ರಸಂಗ, ತಾನು ಸರ್ವೋತ್ತಮನೆಂದು ಬ್ರಹ್ಮದೇವನು ಅಹಂಕಾರವನ್ನು ತೋರಿಸುವುದು, ಶಿವನ ಪರಿವಾರದ ಕಾಲಭೈರವ ಮೂರ್ತಿಯಿಂದ ಬ್ರಹ್ಮನ ಶಿರವನ್ನು ಕತ್ತರಿಸುವುದು, ಆಗ ಬ್ರಹ್ಮಹತ್ಯಾ ಪಾಪವನ್ನು ನಿವಾರಿಸಿದ ಕಪಾಲಮೋಚನ ತೀರ್ಥದ ಉತ್ಪತ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಬ್ರಹ್ಮದೇವನು ಹೇಳುತ್ತಾನೆ, ಮಹಾದೇವ ರೂಪನಾದ ಈಶ್ವರನಿಗೆ ನಮಸ್ಕಾರವು, ಹಾಗೂ ಮಹಾದೇವಿ ರೂಪಳಾದ ಉಮೆಗೆ ನಮಸ್ಕಾರವು. ಮಂಗಳಕರನು ಶಾಂತರೂಪಿಯೂ ಆದ ಶಿವನಿಗೂ ಕಲ್ಯಾಣ ರೂಪಳಾದ ಉಮಾದೇವಿಗೂ ನಮಸ್ಕಾರವು. ಓಂಕಾರ ಶಬ್ದದಿಂದ ವಾಚ್ಯನು, ಪರಮ ಬೃಹದಾಕಾರನು ಮತ್ತು ಮಹೇಶ್ವರನೂ ಆದ ನಿನ್ನನ್ನು ನಮಸ್ಕರಿಸುವೆನು. ಹಾಗೂ ವಿದ್ಯಾರೂಪಿಣಿಯೂ ತತ್ವಗಳಿಗೆಲ್ಲ
ಮೂಲ ಪ್ರಕೃತಿ ರೂಪಳೂ ಆದ ಮಹಾದೇವಿಯನ್ನು ನಮಸ್ಕರಿಸುವೆನು. ವಿಜ್ಞಾನವೆಂಬ ಚೇತನ ಶಕ್ತಿಯೇ ದೇಹ ಸ್ವರೂಪವಾಗಿ ಉಳ್ಳವನು. ಅಂತಕನಿಗೆ ಅಂತಕ ರೂಪಿಯೂ ಆದ ಈಶ್ವರನಿಗೆ ನಮಸ್ಕಾರವು. ಮತ್ತು ಚಿಂತಾವೃತ್ತಿ ಸ್ವರೂಪಳು ಮತ್ತು ಸರ್ವೇಶ್ವರ ಸ್ವರೂಪಿಣಿಯೂ ಆದ ದೇವಿಗೆ ನಮಸ್ಕಾರವು. ಕಾಲಮೂರ್ತಿ ಸ್ವರೂಪನೂ ರುದ್ರದೇವನೂ ಆದ ಈಶ್ವರನನ್ನು ವಂದಿಸುವೆನು. ಹಾಗೂ ರುದ್ರದೇವನ ಪತ್ನಿಯೂ ಸರ್ವಮೋಹಕಳಾದ ಮಾಯಾ ಸ್ವರೂಪಿಣಿಯೂ ಆದ ದೇವಿಯನ್ನು ವಂದಿಸುವೆನು. ಸಮಸ್ತ ಕಾರ್ಯ ವಸ್ತುಗಳನ್ನು ನಿಯಮಿಸುವವನು ಮತ್ತು ನಾರಾಯಣ ಸ್ವರೂಪನೂ ಆದ ಶಿವನಿಗೆ ನಮಸ್ಕಾರವು. ಹಾಗೂ ಉದಾಸೀನ ತತ್ವಗಳಿಗೆ ಕ್ಷೋಭೆಯನ್ನು ಉಂಟುಮಾಡಿ ಮೂಲ ಕಾರಣ ರೂಪಳಾದ ದೇವಿಗೆ ನಮಸ್ಕಾರವು. ಭಕ್ತ ಜನರಿಗೆ ಯೋಗ ಬಲವನ್ನು ಕೊಡುವವನು, ಸಂಸಾರ ವೃಕ್ಷಕ್ಕೆ ವಾಸಸ್ವರೂಪನೂ ಆದ ಮಹೇಶ್ವರನಿಗೆ ವಂದನೆಯು. ಯೋಗಿಗಳಿಗೆ ಆಚಾರ್ಯ ರೂಪಳು, ಸಂಸಾರದ ಉತ್ಪತ್ತಿಗೆ ನಿಮಿತ್ತಳೂ ಆದ ದೇವಿಗೆ ವಂದನೆಯು. ಸರ್ವವ್ಯಾಪಕನು, ನಿತ್ಯಾನಂದ ಸ್ವರೂಪನೂ ಮತ್ತು ಕಾರ್ಯ ವಸ್ತುಗಳಿಂದ ನಿರ್ಲಿಪ್ತನೂ ಆದ ಶಿವನನ್ನು ವಂದಿಸುತ್ತೇನೆ. ಹಾಗೂ ಆನಂದ ಸ್ವರೂಪಿಣಿಯೂ ವಿಶ್ವಕ್ಕೆ ಪ್ರಕೃತಿ ಮೂರ್ತಿಯೂ ಆದ ದೇವಿಯನ್ನು ವಂದಿಸುವೆನು. ಓಂಕಾರವೆಂಬ ಶಬ್ದ ಮಧ್ಯದಲ್ಲಿ ವಾಸಿಸುವವನು ಮತ್ತು ವ್ಯೋಮ ಮಧ್ಯದಲ್ಲಿ ಇರುವವನೂ ಆದ ಈಶ್ವರನಿಗೆ ನಮಸ್ಕಾರವು. ಹಾಗೂ ಓಂಕಾರ ಶಬ್ದ ಸ್ವರೂಪಳು ವ್ಯೋಮ ಶಕ್ತಿ ಸ್ವರೂಪಳೂ ಆದ ದೇವಿಗೆ ನಮಸ್ಕಾರವು. ಲೋಕಗಳಿಗೆ ಪಿತಾಮಹ ಸ್ವರೂಪನಾದ ಬ್ರಹ್ಮದೇವನು ಉಮಾದೇವಿಯಿಂದ ಸಹಿತನಾದ ಈಶ್ವರನನ್ನು ಸ್ತುತಿಸುವ ಅಷ್ಟಕ ಸ್ತೋತ್ರದಿಂದ ಈಶ್ವರನನ್ನು ಸ್ತುತಿ ನಮಸ್ಕಾರ ಮಾಡಿ ಶತರುದ್ರೀಯ ಸೂಕ್ತವನ್ನು ಜಪಿಸುತ್ತಾ ಈಶ್ವರನಿಗೆ ಎದುರಾಗಿ ಭೂಮಿಯಲ್ಲಿ ದಂಡಾಕಾರವಾಗಿ ನಮಸ್ಕಾರ ಮಾಡಿದನು. ತರುವಾಯ ಭಕ್ತರ ಪೀಡೆಗಳನ್ನು ದೂರ ಮಾಡುವ ಜಗತ್ತಿನ ಸಂಹಾರಕನಾದ ಮತ್ತು ದೇವೋತ್ತಮನಾದ ಮಹೇಶ್ವರನು ಬ್ರಹ್ಮದೇವನನ್ನು ಕೈಗಳಿಂದ ಹಿಡಿದು ಮೇಲಕ್ಕೆ ಎಬ್ಬಿಸಿ, ಈಗ ನಾನು ನಿನಗೆ ಪ್ರಸನ್ನನಾಗಿರುವೆನು ಎಂದು ಹೇಳಿದನು. ಹೀಗೆ ಬ್ರಹ್ಮದೇವನಿಗೆ ಪರಮಯೋಗವನ್ನು ನಿರುಪಮವಾದ ಮಹೈಶ್ವರ್ಯವನ್ನು ಕೊಟ್ಟು ಪರಮಾತ್ಮನು ಮುಂಭಾಗದಲ್ಲಿ ನಿಂತಿರುವ ನೀಲ ಲೋಹಿತ ವರ್ಣಗಳಿಂದ ರಂಜಿತನಾದ ರುದ್ರಮೂರ್ತಿಯಾದ ಈಶ್ವರನಿಗೆ ಹೇಳಿದನು. ರುದ್ರನೇ, ಈ ಬ್ರಹ್ಮದೇವನು ಜಗತ್ತನ್ನು ನಿರ್ಮಿಸುವ ಮೂಲ ಕಾರಣನೂ ಸಮಸ್ತರಿಗೆ ಪೂಜ್ಯನೂ ಆಗಿರುವನು. ನಿನಗೆ ಜನಕನೂ ಗುಣಗಳಿಂದ ಹಿರಿಯನೂ ಆದ ಈ ಬ್ರಹ್ಮದೇವನು ನಿನ್ನಿಂದ ರಕ್ಷಿಸಲ್ಪಡಬೇಕಾಗಿರುವನು. ನಿಷ್ಕಳಂಕನೇ, ಪುರಾಣ ಪುರುಷನಾದ ಈ ಬ್ರಹ್ಮದೇವನು ನಿನ್ನಿಂದ ಸಂಹರಿಸಲ್ಪಡಬಾರದು. ಇವನು ತನ್ನಲ್ಲಿರುವ ಯೋಗೈಶ್ವರ್ಯದ ಮಹಿಮೆಯಿಂದ ನನ್ನನ್ನು ಶರಣು ಹೊಂದಿರುವನು. ಮತ್ತು ಈ ಯಜ್ಞಮೂರ್ತಿಯು ಗರ್ವರಹಿತನಾಗಿರುವನು. ನಿಷ್ಕಳಂಕನೇ, ಗರ್ವಿಷ್ಠನಾದವನು ನಿನ್ನಿಂದ ಶಿಕ್ಷಿಸಲ್ಪಡಬೇಕಾದವನು. ಆದುದರಿಂದ ಬ್ರಹ್ಮದೇವನ ಶಿರವು ನಿನ್ನಿಂದ ಧರಿಸಲ್ಪಡಬೇಕು. ಲೋಕದಲ್ಲಿ ಬ್ರಹ್ಮಹತ್ಯ ಮಹಾಪಾತಕವನ್ನು ಕಳೆದುಕೊಳ್ಳಲು ಮಾಡಬೇಕಾದ ವ್ರತವನ್ನು ತೋರಿಸುತ್ತಾ ಈ ಮೂಲಕವಾಗಿ ದೇವ ಬ್ರಾಹ್ಮಣರನ್ನು ಸ್ಥಿರಗೊಳಿಸಲು ನೀನು ಭಿಕ್ಷಾಟನೆಯನ್ನು ಮಾಡಬೇಕು. ಪರಮೇಶ್ವರನನ್ನು ಕುರಿತು
ಪೂಜ್ಯನಾದ ಪರಮಾತ್ಮನು ಇಷ್ಟು ಮಾತುಗಳನ್ನು ಹೇಳಿ ದಿವ್ಯವೂ ಸ್ವಾಭಾವಿಕವೂ ಮತ್ತು ತನ್ನ ಸ್ಥಾನವೂ ಆದ ಪರಮಪದಕ್ಕೆ ತೆರಳಿದನು. ತರುವಾಯ ಜಟಾಜೂಟ ಶೋಭಿತನು, ನೀಲಲೋಹಿತ ವರ್ಣಗಳಿಂದ ಅಲಂಕೃತನೂ ಮತ್ತು ಪರಮ ಪೂಜ್ಯನೂ ಆದ ಶಿವನು ಕಾಲಭೈರವ ಮೂರ್ತಿಯಿಂದ ಬ್ರಹ್ಮನ ಶಿರವನ್ನು ತೆಗೆಸಿಕೊಂಡನು. ಲೋಕಗಳಿಗೆ ಹಿತಕರವಾದ ವ್ರತವನ್ನು, ಬ್ರಹ್ಮಹತ್ಯಾ ಪಾಪವನ್ನು ನಾಶ ಮಾಡಲೋಸ್ಕರ ಆಚರಿಸು. ಪೂಜ್ಯನಾದ ನೀನು ಬ್ರಹ್ಮ ಕಪಾಲವನ್ನು ಹಸ್ತದಲ್ಲಿ ಧರಿಸಿ ಎಲ್ಲ ಕಡೆಯಲ್ಲಿಯೂ ಭಿಕ್ಷೆಯನ್ನು ಯಾಚಿಸು. ಹೀಗೆಂದು ಹೇಳಿ ಕೋರೆ ಹಲ್ಲುಗಳಿಂದ ಕರಾಳವಾದ ಮುಖವುಳ್ಳವಳು, ಜ್ವಾಲೆಗಳ ಪಂಕ್ತಿಗಳಿಂದ ಅಲಂಕೃತಳು ಮತ್ತು ಬ್ರಹ್ಮಹತ್ಯ ಎಂಬ ನಾಮಾಂಕನದಿಂದ ಕೂಡಿದವಳೂ ಆದ ಕನ್ಯೆಯನ್ನು ಪ್ರೇರೇಪಿಸಿದನು. ತ್ರಿಶೂಲಾಯುಧಧಾರಿಯಾದ ಈ ರುದ್ರಮೂರ್ತಿಯು ದಿವ್ಯವಾದ ವಾರಾಣಸಿ ಎಂಬ ಪುರವನ್ನು ಹೊಂದುವವರೆಗೆ ನೀನು ಭೀಷಣವಾದ ಆಕಾರಗಳಿಂದ ಕೂಡಿ ಇವನನ್ನು ಹಿಂಬಾಲಿಸು. ಬ್ರಹ್ಮಹತ್ಯಾ ಕನ್ಯೆಗೆ ಹೀಗೆಂದು ಹೇಳಿ ಲೋಕಗಳಿಗೆ ಮಹೇಶ್ವರನಂತೆ ಇರುವ ಕಾಲಾಗ್ನಿ ಮೂರ್ತಿಯನ್ನು ನೋಡಿ ಹೇಳಿದನು. ನೀನು ನನ್ನ ಆಜ್ಞಾನುಸಾರವಾಗಿ ಭಿಕ್ಷಾರ್ಥಿಯಾಗಿ ಸರ್ವಲೋಕಗಳನ್ನು ಸಂಚರಿಸು. ಹೀಗೆ ಸುತ್ತುತ್ತಲಿರಲು ನಿರಾತಂಕನಾದ ಮತ್ತು ದೇವೇಶನಾದ ನಾರಾಯಣನನ್ನು ನೀನು ಯಾವಾಗ ನೋಡುವೆಯೋ ಆಗ ಪಾಪಶೋಧಕವಾದ ಒಂದು ಉಪಾಯವನ್ನು ನಾರಾಯಣನು ನಿನಗೆ ಸ್ಪಷ್ಟವಾಗಿ ಉಪದೇಶಿಸುವನು. ದೇವಾದಿದೇವನಾದ ಪರಮಾತ್ಮನ ಈ ವಾಕ್ಯವನ್ನು ಕೇಳಿ ಪೂಜ್ಯನೂ ವಿಶ್ವರೂಪಿಯೂ ಆದ ಈಶ್ವರನು ಪಾಣಿಯಲ್ಲಿ ಕಪಾಲವನ್ನು ಧರಿಸಿ ಭಿಕ್ಷೆಗಾಗಿ 3 ಲೋಕಗಳನ್ನು ಸುತ್ತಲಾರಂಭಿಸಿದನು ಮತ್ತು ತನ್ನ ತೇಜಪುಂಜದಿಂದ ಪ್ರಕಾಶಿಸುವ ಕಾಂತಿಯುಕ್ತವಾದ ಪವಿತ್ರವಾದ ಸುಂದರವಾದ 3 ನೇತ್ರಗಳಿಂದ ಅಲಂಕರಿಸಲ್ಪಟ್ಟಿರುವ ಮತ್ತು ಲೋಕವಿಲಕ್ಷಣವಾದ ವೇಷವನ್ನು ಧರಿಸಿ ಲೋಕಗಳಲ್ಲಿ ಸಂಚರಿಸಿದನು. ಸಿದ್ಧರಿಂದಲೂ ಪ್ರಮಥಗಣಗಳಿಂದಲೂ ಸುತ್ತಲ್ಪಟ್ಟಿರುವವನು, ಲಲಾಟ ನೇತ್ರದಲ್ಲಿ ಕಾಲಾಗ್ನಿಯನ್ನು ಧರಿಸಿದವನೂ ಆದ ಮಹಾದೇವನು ಸಾವಿರಾರು ಸೂರ್ಯಬಿಂಬಗಳು ಸೇರಿದಂತೆ ಪ್ರಕಾಶಿಸುತ್ತಿದ್ದನು. ಈಶ್ವರನು ದಿವ್ಯವೂ ಅಮೃತವೂ ಆದ ಪರಮಸ್ಥಾನದಲ್ಲಿರುವ ಪರಮಾತ್ಮನ ಆನಂದರಸವನ್ನು ಪಾನ ಮಾಡುತ್ತಾ ವಿಲಾಸಪ್ರಾಯವಾದ ಲೀಲಾಜಾಲಗಳಲ್ಲಿ ಮಗ್ನನಾಗಿ ಲೋಕಗಳಲ್ಲಿ ಸಂಚರಿಸಿದನು. ಕರಾಳವಾದ ಮುಖವುಳ್ಳವನು, ಸುಖಕರನೂ ಮತ್ತು ರೂಪ ಲಾವಣ್ಯಗಳಿಂದ ಕೂಡಿದವನೂ ಆದ ಕಾಲಭೈರವೇಶ್ವರನ ಮೂರ್ತಿಯನ್ನು ನೋಡಿ ಮುಗ್ಧರಾದ ಅನೇಕ ಸ್ತ್ರೀಯರು ಅವನನ್ನು ಹಿಂಬಾಲಿಸಿದರು. ನಾರಿಯರು ಪ್ರಭುವಾದ ಕಾಲಭೈರವೇಶ್ವರನ ಮುಂಭಾಗದಲ್ಲಿ ಗೀತೆಗಳನ್ನು ಗಾನ ಮಾಡುವುದು, ಅದರಂತೆ ನರ್ತನ ಮಾಡುವುದು ಮತ್ತು ಮಂದಹಾಸದಿಂದ ಕೂಡಿದ ಈಶ್ವರನ ಮುಖವನ್ನು ನೋಡಿ ಭ್ರೂಭಂಗ ರಚನೆ ಮಾಡುವುದು ಮುಂತಾದ ಚೇಷ್ಟಾ ವಿಶೇಷಗಳನ್ನು ಆಚರಿಸಿದರು. ಶೂಲಧಾರಿಯಾದ ಈಶ್ವರನು ದೇವತೆಗಳು ದಾನವರು ವಾಸ ಮಾಡುವ ಅನೇಕ ದೇಶಗಳನ್ನು ಸಂಚರಿಸಿ ಪುರುಷೋತ್ತಮನೆನಿಸಿರುವ ವಿಷ್ಣುವು ವಾಸ ಮಾಡುತ್ತಲಿರುವ ವಿಷ್ಣುಭುವನಕ್ಕೆ ಬಂದನು. ಲೋಕಗಳಿಗೆ ಸುಖದಾಯಕನಾದ ಶಂಕರನು ತನ್ನ ಶ್ರೇಷ್ಠವಾದ ಭೂತ ಸಂಘದೊಡನೆ ದಿವ್ಯವಾದ ವಿಷ್ಣುಭುವನವನ್ನು ಹೊಂದಿ ಅದರೊಳಗೆ ಪ್ರವೇಶ ಮಾಡಲು ಆರಂಭಿಸಿದನು. ಆಗ ಪರಮೇಶ್ವರನ ಮೂರ್ತಿಯಲ್ಲಿ
ಅಂತರ್ಗತವಾದ ಮತ್ತು ದಿವ್ಯವಾದ ಪರಮತತ್ವವನ್ನು ಅರಿಯದೆ ಅಲ್ಲಿದ್ದ ದ್ವಾರಪಾಲಕನು ಮಹಾಬಲವನ್ನು ತೋರ್ಪಡಿಸಿ ತ್ರಿಶೂಲ ಚಿಹ್ನಾಂಕಿತನಾದ ಈಶ್ವರನನ್ನು ನಿರೋಧಿಸಿದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 84ನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.